ಲೈಫಲ್ಲಿ ಮಾಡಿಲ್ಲ. ಈ ಅತಿಥಿ ಜೊತೆ ಸೇರ್ಕೊಂಡು ಈ ಆಕ್ಟಿವಿಟಿ ಎಲ್ಲ ಮಾಡಿ ಹೋದೆ ಅನ್ಕೊಂಡಿದ್ದೆ. ಪೂರ್ತಿ ಸ್ನೋ ತುಂಬಿದೆ. ನೋಡೋದಕ್ಕೆ ನಿಜವಾಗ್ಲೂ ಸ್ವರ್ಗನೇನಾ ಅಂತ ಅನಿಸ್ತಾ ಇದೆ. ಇವತ್ತು ನಾವು ಮನಾಲಿಯಲ್ಲಿದ್ದೀವಿ. ಮನಾಲಿನ ಜರ್ನಿನ ಎಲ್ಲಿಂದ ಶುರು ಮಾಡ್ತಿದ್ದೀವಿ ಅಂದರೆ ಹಿಡಿಂಬಾ ದೇವಿಯ ಟೆಂಪಲ್ಗೆ ಹೋಗೋದ್ರ ಮುಖಾಂತರ ಶುರು ಮಾಡ್ತಾ ಇದ್ದೀವಿ. ಏನಪ್ಪ ಇದು ಹಿಡಿಂಬಾ ದೇವಿ ದೇವಸ್ಥಾನ? ಅಫ್ಕೋರ್ಸ್ ನಿಮಗೆ ಹಿಡಿಂಬೆ ಅಂದ ತಕ್ಷಣ ನೆನಪಾಗಿರುತ್ತೆ ಮಹಾಭಾರತದ ಒಂದು ಬ್ಯೂಟಿಫುಲ್ ಆದಂತಹ ಕತೆ. ಎಸ್, ನಾವಿವತ್ತು ಪಾಂಡವರಲ್ಲಿ ಒಬ್ಬರಾದ ಶಕ್ತಿಗೆ ಇನ್ನೊಂದು ಹೆಸರು ಅಂತ ಹೇಳ್ಬೋದು, ಭೀಮನ ಹೆಂಡತಿ ಹಿಡಿಂಬೆಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇನಪ್ಪ ಹಿಡಿಂಬೆ ರಾಕ್ಷಸಿ ಅಲ್ವಾ, ಅವಳಿಗೂ ದೇವಸ್ಥಾನ ಇದೆಯಾ ಅಂತ ಆದ್ರೆ ಅದ್ರದ್ದೊಂದು ಬ್ಯೂಟಿಫುಲ್ ಜರ್ನಿ ಇದೆ. ಅದನ್ನ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಕಮಾನ್. ನೋಡಿ, ನಮ್ಮಲ್ಲಿ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ವಸ್ತುಗಳನ್ನ ಕೊಡೋದಿರುತ್ತೆ. ಇಲ್ಲಿ ಮಂಡಕ್ಕಿ, ಈ ದೇವಿಗೆ ಮಂಡಕ್ಕಿ ಕೊಡ್ತಾರೆ. ಸೊ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಮನಾಲಿಯಲ್ಲಿ ಹಿಡಿಂಬ ಎಂಬ ರಾಕ್ಷಸ ಇರ್ತಾನೆ. ಅವನಿಗೆ ಹಿಡಿಂಬೆ ಎನ್ನುವ ಸಹೋದರಿಯೂ ಇರ್ತಾಳೆ. ಹಿಡಿಂಬೆ ತನ್ನ ಸಹೋದರ ಹಿಡಿಂಬನನ್ನ ಯಾರು ಸೋಲಿಸ್ತಾರೋ ಅವರನ್ನ ಮದುವೆಯಾಗೋದಾಗಿ ಶಪಥ ಮಾಡಿರ್ತಾಳೆ. ಭಾರತೀಯ ಮಹಾಕಾವ್ಯ ಮಹಾಭಾರತದಲ್ಲಿರುವಂತೆ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಹಿಮಾಚಲದಲ್ಲಿ ತಂಗಿರ್ತಾರೆ. ಆಗ ಹಿಡಿಂಬ ರಾಕ್ಷಸ ಅವರ ಮೇಲೆ ದಾಳಿ ಮಾಡ್ತಾನೆ. ಅದೇ ಸಮಯದಲ್ಲಿ ಪಾಂಡವರಲ್ಲಿ ಬಲಿಷ್ಠನಾದಂತಹ ಭೀಮ ಅವನನ್ನ ಕೊಲ್ಲುತ್ತಾನೆ. ಹಾಗೆ ಅವನ ಸಹೋದರಿ ಹಿಡಿಂಬೆಯನ್ನ ವಿವಾಹವಾಗ್ತಾನೆ. ನಿಮಗೆ ಗೊತ್ತಿರಬಹುದು, ಭೀಮ ಮತ್ತು ಹಿಡಿಂಬೆ ಇಬ್ಬರಿಗೆ ಹುಟ್ಟಿದಂತ ಮಗ ಘಟೋತ್ಕಚ. ಎಸ್, ದೇವಸ್ಥಾನದ ಒಳಗಡೆ ಹೋಗಿ ಬಂದೆ. ಆದರೆ ದೇವರನ್ನ ತೋರ್ಸಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಫೋಟೋಗ್ರಫಿ ಪ್ರಾಹಿಬಿಟೆಡ್ ಇದೆ. ಎಸ್, ನಾನು ಹೇಳಿದಾಗೆ ಪಾಂಡವರು ವನವಾಸಕ್ಕೆ ಮನಾಲಿಯಿಂದ ಮುಂದೆ ಸಾಕ್ತಾರೆ. ಆದರೆ ಅವರೊಟ್ಟಿಗೆ ಹಿಡಿಂಬೆ ಹೋಗೋದಿಲ್ಲ. ಬದಲಾಗಿ ಅವಳು ಇಲ್ಲೇ ಮನಾಲಿಯಲ್ಲಿ ಉಳ್ಕೊಂಡು ಇಲ್ಲೇ ಗುಡ್ಡಗಳಲ್ಲಿ ಅವಳು ತಪಸ್ಸನ್ನು ಮಾಡ್ತಾಳೆ. ಸೊ ತಪಸ್ಸನ್ನು ಮಾಡಿ ತನ್ನ ರಾಕ್ಷಸತ್ವದಿಂದ ಮುಕ್ತಿ ಹೊಂದುತ್ತಾಳೆ. ಸೊ ಹಾಗಾಗಿ ಅವಳು ದೇವತೆ ಆಗ್ತಾಳೆ. ಸೊ ಅದೇ ಸಮಯದಲ್ಲಿ 1553 CEಯಲ್ಲಿ, ಅಂದರೆ ಕ್ರಿಸ್ತನ ಕಾಲ ಅಂತ ಹೇಳ್ತಾರೆ, ಆ ಒಂದು ಕಾಲದಲ್ಲಿ ಮಹಾರಾಜ ಬಹದ್ದೂರ್ ಸಿಂಗ್ ಹೆಸರು ಮರ್ತೋಯ್ತು ಚಳಿಗೆ, ಹಿಡಿಂಬಾ ದೇವಿಯ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಸೊ ಎಸ್, ಇದು ಇಲ್ಲಿಯ ಒಂದು ಪುಟ್ಟ ಕಥೆ. ದೇವಸ್ಥಾನಕ್ಕೆ ಹೋಗೋದು ಅಂತ ಏನು ತಿಂದು ಹೋಗಲಿಲ್ಲ, ಆದರೆ ಈಗ ಸಖತ್ ಹೊಟ್ಟೆ ಸಿಗ್ತಾ ಇದೆ. ಇಲ್ಲಿ ನೋಡಿದ್ರೆ ಬ್ರೇಕ್ಫಾಸ್ಟ್ ಟೈಮಿಂಗ್ ಆಗೋಗಿದೆ. ಸೊ ಎಸ್, ಇನ್ಫ್ಯಾಕ್ಟ್ ನಾನೊಂದು ಅಮೇಝಿಂಗ್ ಬ್ರೇಕ್ಫಾಸ್ಟ್ನ ಫಟಾಫಟ್ ಅಂತ ಇಲ್ಲೇ ಮಾಡ್ತೀನಿ. ನಾನಿಲ್ಲಿ ವಾವ್ ಲೈಫ್ ಸೈನ್ಸ್ ರವರ ಪೀನಟ್ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ವಾವ್ ಲೈಫ್ ಸೈನ್ಸ್ ಕ್ರೀಮಿ ಸತ್ತು ಪೀನಟ್ ಬಟರ್ ಆ್ಯಂಡ್ ಕ್ರಂಚಿ ಸೂಪರ್ ಸೀಡ್ಸ್ ಪೀನಟ್ ಬಟರ್. ಆ್ಯಕ್ಚುಲಿ ನನಗೆ ಪೀನಟ್ ಬಟರ್ ಅಂದರೆ ತುಂಬಾ ಇಷ್ಟ. ಏನಿಲ್ಲ ಅಂದ್ರೂ ಸ್ವೀಟ್ ತಿನ್ನಬೇಕು ಅನ್ಸಿದ್ರೆ ಒಂದು ಸ್ಪೂನ್ ಪೀನಟ್ ಬಟರ್ ಹಾಕೋತೀನಿ. ಬಟ್ ಡೋಂಟ್ ಜಸ್ಟ್ ಗೆಟ್ ಸೆಟಲ್ ಫಾರ್ ಪೀನಟ್ಸ್. ಬಿಕಾಸ್ ವಾವ್ ಲೈಫ್ ಸೈನ್ಸ್ ರವರ ಈ ಪೀನಟ್ ಬಟರ್ ಅಲ್ಲಿ ಸೂಪರ್ ಸೀಡ್ಸ್ ಇದೆ, ಸತ್ತು ಇದೆ, ಅಂದ್ರೆ ರೋಸ್ಟೆಡ್ ಚನಾ ಪೌಡರ್. ದಟ್ಸ್ ವೈ ದಿಸ್ ಇಸ್ ಮೋರ್ ನ್ಯೂಟ್ರಿಷಿಯಸ್ ದ್ಯಾನ್ ಎನಿ ಅದರ್ ಪೀನಟ್ ಬಟರ್. ನಾನು ಹೇಳ್ದಾಗ ಇದರಲ್ಲಿ ಪೀನಟ್ಸ್ ಜೊತೆಗೆ ಟ್ರೆಡಿಷನಲ್ ಪ್ರೋಟೀನ್ ಪವರ್ ಹೌಸ್ ಅಂತಾನೆ ಹೇಳಲಾಗುವ ರೋಸ್ಟೆಡ್ ಚನಾ ಪೌಡರ್ ಬಳಸಿದ್ದಾರೆ. ಹಾಗಾಗಿ ಇದರಲ್ಲಿ ಪ್ರತಿ ಸ್ಪೂನ್ಗೆ 28% ಪ್ರೋಟೀನ್ ಸಿಗುತ್ತೆ. ದಿಸ್ ಇಸ್ 100% ನ್ಯಾಚುರಲ್, 100% ಹೆಲ್ತಿ, 0 ಆಡೆಡ್ ಶುಗರ್, 100% ಬೋಲ್ಡ್ ಗ್ರೇಡ್ ಪೀನಟ್ಸ್ ನ ಬಳಸಿದ್ದಾರೆ. ಅಂಡ್ ಆಲ್ಸೋ ನೋ ಪ್ರಿಸರ್ವೇಟಿವ್ಸ್, ಪಾಮ್ ಆಯಿಲ್, ಎಮಲ್ಸಿಫೈಯರ್ಸ್ ಅಂಡ್ ಫ್ಲೇವರ್ಸ್. ಹಾಗೇನೆ ವೋವ್ ಲೈಫ್ ಸೈನ್ಸ್ ರವರ ಕ್ರಂಚಿ ಸೂಪರ್ ಸೀಡ್ ಪೀನಟ್ ಬಟರ್ ಇಸ್ ಲೋಡೆಡ್ ವಿತ್ ಸೀಡ್ಸ್ ಲೈಕ್ ಚಿಯಾ, ವಾಟರ್ಮೆಲನ್, ಪಂಪ್ಕಿನ್ ಅಂಡ್ ಸನ್ಫ್ಲವರ್. ಈ ರೀತಿ ಬ್ರೆಡ್ ಅಲ್ಲಿ, ಸ್ಮೂದಿಯಲ್ಲಿ, ಫ್ರೂಟ್ಸ್ ಜೊತೆ ಓಟ್ ಮೀಲ್, ಹೀಗೆ ನಿಮ್ಮ ಸ್ನಾಕ್ ಚಾಯ್ಸ್ ಗೆ ತಕ್ಕಂತೆ ಈ ಕ್ರೀಮಿ ಆರ್ ಕ್ರಂಚಿ ಪೀನಟ್ ಬಟರ್ನ ಬಳಸ್ಕೋಬಹುದು. ಆ ನಟ್ಸ್ ಎಲ್ಲ ಇರೋದ್ರಿಂದ ತುಂಬ ಒಂಥರ ಕ್ರಂಚ್ ಅನ್ನಿಸ್ತಾ ಇದೆ. ಇನ್ನು ವೆಬ್ಸೈಟ್ ಇಂದ ನೀವು ಯಾವುದೇ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರು ನಿಮಗೆ ಪ್ಲಾಂಟ್ ಸೀಡ್ ಕಳಿಸ್ಕೊಡ್ತಾರೆ, ಸೊ ದಟ್ ಯು ಕ್ಯಾನ್ ವೆಲ್ಕಮ್ ಯುವರ್ ನ್ಯೂ ಫ್ರೆಂಡ್.
ಬಿ ವಾವ್ ನ್ಯಾಚುರಲಿ. ಹಾಗೆಯೇ ಈ ಪ್ರಾಡಕ್ಟ್ಸ್ ನಿಮಗೆ ವಾವ್ ಅವರ ವೆಬ್ಸೈಟಲ್ಲಿ ಸಿಗುತ್ತೆ. ಅಲ್ಲಿ ನೀವು ನನ್ನ ಕೂಪಾನ್ ಕೋಡ್ ADITI20 ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ಹಾಗೆಯೇ ಈ ಪ್ರಾಡಕ್ಟ್ಸ್ ಅನ್ನು ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾದಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನು ನಾವಿದ್ದು ಪಲ್ಚಾನ್ ರೆಸಾರ್ಟ್ ಅಂಡ್ ಸ್ಪಾದಲ್ಲಿ. ಇಲ್ಲಿ ತುಂಬಾ ಕಡೆ ಬ್ಯೂಟಿಫುಲ್ ವ್ಯೂ ಇರುವಂತಹ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳು ಸಿಗುತ್ತೆ. ಸೀಸನ್ಗೆ ತಕ್ಕಂತೆ ಟ್ಯಾರಿಫ್ ಕೂಡ ಚೇಂಜ್ ಆಗುತ್ತೆ. ಸೊ ಯು ಕ್ಯಾನ್ ಚೂಸ್ ದ ಸ್ಟೇ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್. ಇಲ್ಲಿ ಐಸ್ ಹೆಂಗ್ ಬಿದ್ದಿರುತ್ತೆ ನೋಡಿ. ಸಖತ್ ಮಾತ್ರ. ಎಂತ ಸ್ಟ್ರೀಟ್ ಅಂದ್ರೆ ಇದು? ಮನಾಲಿ, ಓಲ್ಡ್ ಮನಾಲಿ. ಸೊ ನಾವು ಓಲ್ಡ್ ಮನಾಲಿಯಲ್ಲಿ ಇದ್ದೀವಿ. ಓಲ್ಡ್ ಮನಾಲಿ ರೋಡಲ್ಲಿ ಇದ್ದೀವಿ. ನಾನು, ಯಶು ಅವರು ಆ್ಯಂಡ್ ಇಲ್ಲಿ ನೋಡಿ ಗುಂಡಪ್ಪ. ಏಯ್ ಹಾಯ್ ಹೇಳು. ಹಲೋ, ಹಾಯ್. ಬಾ. ಇನ್ನು ನಾವು ಬಂದಂತಹ ಈ ಓಲ್ಡ್ ಮನಾಲಿಯಲ್ಲಿ ಈ ಮನಾಲಿ ಅಥವಾ ಈ ಭಾಗದಲ್ಲಿರುವಂತಹ ಟ್ರೆಡಿಷನಲ್ ವಸ್ತುಗಳು, ಬಟ್ಟೆಗಳು ಪ್ರತಿಯೊಂದು ಕೂಡ ಮಾರಾಟಕ್ಕಿತ್ತು. ಹಾಗೆಯೇ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಸಿಗೋ ಥರ 100 ವರ್ಷಗಳ ಕಾಲ ಹಳೆಯ ಮನೆಗಳು ಕೂಡ ಇತ್ತು. ನಮ್ಮ ಕಡೆ ಹಳೆ ಮನೆಗಳು, ಒಂಥರ ಹಳ್ಳಿ ಮನೆಗಳು ಎಷ್ಟು ಆ ಥರ ಚೆನ್ನಾಗಿದೆ. ಅದಕ್ಕೆ ಅನ್ಸುತ್ತೆ ಇದನ್ನ ಓಲ್ಡ್ ಮನಾಲಿ ಅಂತಾರೆ. ಪುರಾಣಗಳ ಪ್ರಕಾರ ಭೂಮಿಯ ಮೇಲೆ ಮಾನವ ಜನಾಂಗದ ಸೃಷ್ಟಿಕರ್ತನಾದ ಮನು ಋಷಿಯ ಹೆಸರನ್ನ ಮನಾಲಿ ಎಂದು ಹೆಸರಿಡಲಾಗಿದೆ ಮತ್ತು ಅವನು ಇಲ್ಲಿ ಧ್ಯಾನ ಮಾಡ್ತಿದ್ದ ಅಂತ ನಂಬಲಾಗಿದೆ. ಹಾಗಾಗಿ ಮನುವಿನ ಹೆಸರಿನಲ್ಲಿ ಈ ಒಂದು ಮನು ಎನ್ನುವ ದೇವಾಲಯವನ್ನ ನಿರ್ಮಿಸಲಾಗಿದೆ. ಲೋಕಲ್ ಡಿಶ್ ಅಂತೆ ಸಿಡ್ಡು. ಸಿಡ್ಡು ಅಂತ ಅದು ಹೆಂಗಿರುತ್ತೆ ನೋಡೋಣ. एक प्लेट सिड्डू का होगी. ಬ್ರೆಡ್ ಒಳಗಡೆ ಈ ಥರ ಏನೋ ಸ್ಟಫಿಂಗ್ ಹಾಕ್ತಿದ್ದಾರೆ. ಇದು ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಇಲ್ಲಿ ಎಲ್ಲ ಕಡೆನೂ ಈ ಥರ. इसको क्या बोलते हैं भैया? इसको बुखारी बोलते हैं. बुखारी. बुखारी सब शॉप्स में, सब घर में होता है ना. विंटर में गर्म रहता है ना. हाँ, बीच में लकड़ी रहता है इसमें ना, उसको हाँ. बुखारी. Our apple in the orchard. Dry apple. Yeah, because when we have apple season, we have so many apples, we dry some apples. So you try this. Try first. If you like, then take. If you don't take. अच्छा है. ಆಪಲ್ ಗಿಂತ ಇದೇ ಚೆನ್ನಾಗಿದೆ ರೀ. ಇಲ್ಲಿ ರೋಡ್ ಸೈಡಲ್ಲೂ ಕೂಡ ಗ್ಲೌಸ್ಗಳನ್ನು, ಸಾಕ್ಸ್ಗಳನ್ನು ನೆಟ್ ಮಾಡ್ತಾ ಇರ್ತಾರೆ. ಈಗ ಮನಾಲಿಗೆ ಬಂದಮೇಲೆ ಅಲ್ಲಿ ಡ್ರೆಸ್ನ ವೇರ್ ಮಾಡಿ ಸ್ವಲ್ಪ ಫೋಟೋ ಗಿಡ ತೆಗೆಸ್ಕೊಳ್ದೇ ಇದ್ರೆ ತಪ್ಪಾಗತ್ತೆ. ಸೊ ಇಲ್ಲಿ ನೋಡಿ. ಹಾಯ್. ಏನ್ ನೋಡಿ, ಹೀರೋಯಿನ್ ಜೊತೆ ಆಗ್ತೀವಿ. ಏ ಬಿ ಏನ್ ಚೆನ್ನಾಗಿದ್ದಾರೆ ಗುರು ಎಲ್ಲರೂ ಇಲ್ಲಿ.
बहुत खूबसूरत है। आप भी थैंक यू। आओ सारे खिंचाएंगे फोटो 0.5 हेलो जल्दी हाय कर दो हेलो कर दो हेलो कर दे कह दो हेलो गाइस ಅಯ್ಯೋ ಇಲ್ಲಿ ನೋಡಿ ಒಂದು ಹೆಂಗಿದೆ ಬೇಬಿ ಚಿಚ್ಚು. हाय कर दो दीदी हाय करो हाय करो हाय करो हाय करो हाय करो ಥ್ಯಾಂಕ್ ಯು. ನಮ್ಮ ಮನೆಯವರೆಲ್ಲ ಹೋದ್ರು, ಕಳ್ದೋಗ್ಬಿಟ್ರು ನಮ್ಮ ಮನೆಯವರು. सुंदरी एक मिनट सुंदरी एक मिनट सुंदरी एक मिनट सुंदरी. ಇದೆಲ್ಲ ಆ್ಯಪಲ್ ಟ್ರೀಸ್, ಗೊತ್ತೂ ಆಗಲ್ಲ ಆ ಥರ ಫುಲ್ ಒಣಗೋಗಿದೆ. ಆದರೆ ಮಾರ್ಚ್ ಏಪ್ರಿಲಲ್ಲಿ ಫ್ಲವರಿಂಗ್ ಶುರು ಆಗುತ್ತಂತೆ, ಜುಲೈ ಆಗಸ್ಟಲ್ಲಿ ಪೂರ್ತಿಯಾಗಿ ಆ್ಯಪಲ್ ಸಿಗುತ್ತೆ. ಮನಾಲಿಗೆ ಹೋದ್ರೆ ನೋಡ್ಲೇಬೇಕಾದಂಥದ್ದು ಸ್ನೋ. ಅಫ್ಕೋರ್ಸ್ ನೀವು ಬೇಡ ಅಂದ್ರೂ ಎಲ್ಲ ಕಡೆ ಕಾಣುತ್ತೆ. ಹಾಗೆಯೇ ಮನಾಲಿ ಓಲ್ಡ್ ಟೌನ್. ಇನ್ನು ಶಾಪಿಂಗ್ ಮಾಡಬೇಕು ಅಂದ್ರೆ ಮನಾಲಿ ಮಾಲ್ ಸ್ಟ್ರೀಟ್ ಸೂಪರ್ ಅಂತ ಹೇಳ್ಬೋದು. ಇನ್ನು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸೋಲಾಂಗ್ ವ್ಯಾಲಿ. ಸೊ ನಾವೀಗ ಬಂದಿದ್ದು ಸೋಲಾಂಗ್ ವ್ಯಾಲಿಗೆ. ಸುತ್ತಲೂ ಬೆಟ್ಟಗಳು, ಪೂರ್ತಿ ಸ್ನೋ ತುಂಬಿದೆ. ನೋಡೋದಕ್ಕೆ ನಿಜವಾಗ್ಲೂ ಸ್ವರ್ಗನೇನಾ ಅಂತ ಅನಿಸ್ತಾ ಇದೆ. ಅಮೇಝಿಂಗ್. ಏನಂತಾರವ? ಜಾಬಿಂಗ್ ಬಾಲ್. ಈಗ ಜಾಬಿಂಗ್ ಬಾಲ್ ನೋಡಿ ಹಿಂದೆ ಕಾಣಿಸ್ತಾ ಇದೆ. ಸೊ ಅಯ್ಯೋ excited? Very much. Okay. Hi भैया. ಭೂಮಿಯನ್ನು ಕೆಳಗಾಗಿತ್ತು ಇವಾಗ. ಮನಾಲಿ ಟೌನ್ ಇಂದ ಈ ಸೊಲಾಂಗ್ ವ್ಯಾಲಿ 10 ಕಿಲೋಮೀಟರ್ ಇದೆ. ಹಾಗೇನೆ ಇದು ಮನಾಲಿಗಿಂತ ಹೈಯರ್ ಎಲಿವೇಶನ್ ಅಲ್ಲಿ ಇದೆ. ಹಾಗಾಗಿ ಇಲ್ಲಿ ಜಾಸ್ತಿ ಸ್ನೋ ಇರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಈ ಎಲ್ಲಾ ಸ್ನೋ ಆಕ್ಟಿವಿಟೀಸ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ವಾತಾವರಣಕ್ಕೆ ಅನುಗುಣವಾಗಿ ಸೃಷ್ಟಿ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಇಲ್ಲಿ ನೋಡಿದಂತಹ ಎಲ್ಲಾ ಪ್ರಾಣಿಗಳನ್ನ ನೋಡಿದಾಗ ಅದೇ ಅನಿಸ್ತು. ಯಾಕಂದ್ರೆ ಇಲ್ಲಿರೋ ಎಲ್ಲಾ ಪ್ರಾಣಿಗಳ ಮೈ ಮೇಲೆ ದಟ್ಟವಾದ ಕೂದಲಿತ್ತು. ಹಾಗಾಗಿ ಅವುಗಳು ಚಳಿಯಿಂದ ರಕ್ಷಣೆ ಮಾಡ್ಕೋಬಹುದು. क्या बोलते हैं इसको? बंजी रॉकेट. बंजी रॉक राइड. बंजी रॉकेट. बंजी रॉकेट. बंजी रॉकेट. बंजी रॉकेट. कहाँ से पकड़ना है भाई? यार छोड़ो मत छोड़ो. हाय हाय हाय. वो जंप बता दो. ऊपर करना.
How was the experience? ಹೋದೆ ಅಂದ್ಕೊಂಡಿದ್ದೆ. ಲೈಫಲ್ಲಿ ಮಾಡಿಲ್ಲ, ಈ ಅತಿಥಿ ಜೊತೆ ಸೇರ್ಕೊಂಡು ಈ ಆ್ಯಕ್ಟಿವಿಟಿ ಎಲ್ಲ ಮಾಡಿ ಆರಾಮ್ ಓಡ್ಕೊಂಡಿರ್ತೀನಪ್ಪ. ಯಾರದು ಬೇಡ, ನೆಗೆಯೋದು ಬೇಡ. ಹೇಗಿತ್ತು? ಹೇಗಿತ್ತು? ಎಂಥದ್ದಿದು? ಏ ಕ್ಯಾ ಹೇ ಭಯ್ಯ? ಬ್ರೆಡ್ ಪಕೋಡ. ಬ್ರೆಡ್ ಪಕೋಡ ಹೀಗಿದೆ. ಭಯ್ಯ ಟೇಸ್ಟಿ, ಸೂಪರ್. ಹಾಂ, ಗರಮ ಗರಮ. ಚಕ್ಕುತ್ತೀನಿ ಮಾತ್ರ. ನೀವು ಮನಾಲಿಗೆ ಹೋಗಬೇಕಾದ್ರೆ ಬ್ಯಾಂಗ್ಳೂರಿಂದ ಚಂಡೀಗಢ ಫ್ಲೈಟ್ ತಗೋಬೇಕಾಗತ್ತೆ. ಅಲ್ಲಿಂದ ಕುಲು ಟು ಮನಾಲಿಗೆ ನೀವು ಟ್ಯಾಕ್ಸಿಯಲ್ಲಿ ಹೋಗಬೇಕಾಗುತ್ತೆ. ಸುಮಾರು 41 ಕಿಲೋಮೀಟರ್ಸ್ ದೂರ ಇದೆ. ಇಲ್ಲಿ ಕ್ಲೈಮೇಟ್ನ ನಿಜವಾಗ್ಲೂ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ತುಂಬಾನೇ ಕೋಲ್ಡ್ ಅಂದರೆ ತುಂಬಾನೇ ಕೋಲ್ಡ್ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ದಿನಗಳ ಕಾಲ ಅಲ್ಲಿದ್ದು ಎಂಜಾಯ್ ಮಾಡೋದಕ್ಕೆ ಅಫ್ಕೋರ್ಸ್ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್. ನೋಡಿದ್ರಲ್ಲ, ಈ ಒಂದು ಸೊಲಾಂಗ್ ವ್ಯಾಲಿಯಲ್ಲಿ ಅಮೇಸಿಂಗ್ ಗೇಮ್ಸ್ ಇದೆ ಅಂತ ಹೇಳ್ಬೋದು. ಎಲ್ಲ ಸ್ನೋ ರಿಲೇಟೆಡ್. ಪ್ಯಾರಾಗ್ಲೈಡಿಂಗ್ ಇದೆ, ಜಿಪ್ ಲೈನ್ ಇದೆ, ಜಾರ್ಬಿಂಗ್ ಬಾಲ್ ಇದೆ, ಸ್ನೋ ಬೈಕಿಂಗ್ ಇದೆ, ಯಾಕ್ಗಳನ್ನ ರೈಡ್ ಮಾಡ್ಬೋದು, ಹಾರ್ಸ್ಗಳನ್ನ ರೈಡ್ ಮಾಡ್ಬೋದು. ಆಮೇಲೆ ಇಲ್ಲಿಯ ಒಂದು ಕಲ್ಚರಲ್ ಡ್ರೆಸ್ ಕೊಡ್ತಾರೆ, ಅದನ್ನು ಹಾಕೊಂಡು ಫೋಟೋ ತೆಗೆಸ್ಕೋಬೋದು. ಇದೇನಿದು ಸ್ಕೀಯಿಂಗ್ ಅಲ್ವಾ? ಸ್ಕೀಯಿಂಗ್ ಮಾಡ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ. ಅಮೇಸಿಂಗ್ ಗೇಮ್ ಅಂತ ಹೇಳ್ಬೋದು. ಎಲ್ಲ ಸ್ನೋ ರಿಲೇಟೆಡ್. ಎಸ್ಪೆಷಲಿ ಪ್ಯಾರಾಗ್ಲೈಡಿಂಗ್ ಅಂತೂ ಸಖತ್ ಅಂತ ಅನ್ಸುತ್ತೆ. ಸೊ ನೀವೇನಾದರೂ ಮನಾಲಿಗೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಯು ಗೈಸ್ ಮಸ್ಟ್ ವಿಸಿಟ್ ಸೋಲಾಂಗ್ ವ್ಯಾಲಿ. ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕಿರುತ್ತೆ ಅನ್ಕೋತೀನಿ. ಆ್ಯಂಡ್ ಲೈಫ್ ಈಸ್ ಶಾರ್ಟ್, ಸೊ ಆದಷ್ಟು ಖುಷಿಯಾಗಿರಿ, ಯಾವಾಗಲೂ ನಗ್ತಾ ಇರಿ, ಎಂಜಾಯ್ ಮಾಡಿ. ಲವ್ಸ್ ಆಫ್ ಲವ್.